ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ವೀಡಿಯೋ ಮಾಡ್ತಾ ಇದ್ದೀನಿ. ಮೆಂತ್ಯ ಬಾತ್ ಮಾಡಬೇಕಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಮೊದಲೇ ನಾನು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಅದು ಬಿಸಿ ಆದಮೇಲೆ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನಂತರ ಅದು ಪಲಾವ್ ಐಟಮ್ಸ್ ಎಲ್ಲನ ಮಿಕ್ಸ್ ಹಾಕ್ಕೊಂಡಿದ್ದೀನಿ, ಮಸಾಲೆ ಐಟಮ್ಸು. ಅದಾದಮೇಲೆ ಸ್ವಲ್ಪ ಸಾಸಿವೆ ಕಾಳು ಹಾಕಿದ್ದೀನಿ. ಹಾಗೆ ನೋಡಿ, ಮಸಾಲ ಪದಾರ್ಥ ಏನೇನು ಬೇಕಿದೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಸಿಯಾಗೋವರೆಗೂ ಬಿಟ್ಟಿದ್ದೀನಿ. ನಂತರ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕ್ಕೊತಾ ಇದ್ದೀನಿ. 1 ಈರುಳ್ಳಿ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಎಣ್ಣೆಲೆ ಫ್ರೈ ಆಗಬೇಕು ಸೊಪ್ಪು. ಅದಾದಮೇಲೆ ನಾನು ಸ್ವಲ್ಪ ಟೊಮೊಟೊ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. 1 ಟೊಮೊಟೊ ತಗೊಂಡಿದ್ದೀನಿ, ಹಾಗೆ 1 ಆಲೂಗಡ್ಡೆ ಅಷ್ಟನ್ನು ಇವಾಗ ಇದ್ರೊಳಗಡೆ ಸೇರಿಸ್ಕೊತೀನಿ. ಹಾಗೇ ಹಸಿರು ಬಟಾಣಿ ಇತ್ತು, ಅದನ್ನು ಹಾಕ್ಕೊತಾ ಇದ್ದೀನಿ. ಬರೀ ಸೊಪ್ಪು ಹಾಕಿದರೆ ಚೆನ್ನಾಗಿರಲ್ಲ ಟೇಸ್ಟಿಗೆ ಅಂತೇಳಿ 1 ಆಲೂಗಡ್ಡೆ ತೊಗೊಂಡಿದ್ದೀನಿ. ಹಾಗೆ ಬಟಾಣಿ ಸೇರಿಸಬೇಕಾಗುತ್ತೆ ಪಲಾವ್ ಅಂತ ಅಂದರೆ. ಇಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು 1 ಸ್ಪೂನ್ ಉಪ್ಪು, ಹಾಗೆ ಅರ್ಧ ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪೌಡ್ರು ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಬ್ಬಿರೋಂಥದ್ದು ಚಕ್ಕೆ, ಸ್ವಲ್ಪ ಲವಂಗ, ಹಾಗೆ ಕಾಯಿ ತುರಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ರುಬ್ಬಿರೋಂಥ ಪೇಸ್ಟ್ ಹಾಕ್ಕೊಂಡು ಫ್ರೈ ಆಯಿತು. ಇವಾಗ ಅದು ಸ್ವಲ್ಪ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ನಾನು ಅಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಆ್ಯಡ್ ಮಾಡಿದ್ದೆ, ಅದಕ್ಕಾಗಿ ಶುಂಠಿ ಹಾಕಿರಲಿಲ್ಲ ಅಂತ ಇಲ್ಲಿ ಸ್ವಲ್ಪನ ಹಾಕ್ಕೊತಾ ಇದ್ದೀನಿ. ನಂತರ ಅರಿಶಿನ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಈಗ ನೀರು ಕುದೀತಾ ಇದೆ. ಇದಕ್ಕೆ ಸ್ವಲ್ಪ 2 ಲೋಟ ನಾನು ಅಕ್ಕಿ ತೊಗೊಂಡಿದ್ದೀನಿ. ದೊಡ್ಡ ಲೋಟದಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿ ಬಂದಿದ್ದಾದಮೇಲೆ ನಾವು ರೈಸ್ನ ಸೇರಿಸ್ಬೇಕಿದ್ರೊಳಗಡೆ. ಇವಾಗ ಚೆನ್ನಾಗಾಗಿದೆ. 5 ನಿಮಿಷ ಬಿಟ್ಟಿದ್ದಾದಮೇಲೆ ನೋಡಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಇವಾಗ ನೀರು ಹಾಕ್ಕೊತಾ ಇದ್ದೀನಿ. 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ಕೋಬೇಕು. ನಾನು ಮೊದಲೇ ಸೇರಿಸ್ಕೊಂಡಿದ್ದೀನಿ, ಹಾಗಾಗಿ 4 ಲೋಟ ಕರೆಕ್ಟಾಗಿ ಹಾಕ್ಕೊಂಡು 2 ವಿಸಲ್ ಕೂಗಿಸಿದ್ದೀನಿ. ಇವಾಗ ತಿಂಡಿ ರೆಡಿಯಾಗಿದೆ ನೋಡಿ. ತಣ್ಣಗಾದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು ಮೆಂತ್ಯ ಬಾತು. ನೀವು ಕೂಡ ಟ್ರೈ ಮಾಡಿ. ಇದು ತುಂಬಾ ಬಿಸಿಯಾಗಿದ್ದಾಗಲೇ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ ತಟ್ಟೆಗೆ. ಇನ್ನು ಅದಕ್ಕೆ ಸೌತೆಕಾಯಿ ಇತ್ತು, ಅದನ್ನು ಹಾಕ್ಕೊಂಡು ಮೊಸರು ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನೋಡಿ, 4 ಪೀಸ್ ಸೌತೆಕಾಯಿ ಹಾಕ್ಕೊಂಡು ಹಾಗೆ ಡೆಕೋರೇಟ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು, ಅದನ್ನು ನಿಮಗೆ ತೋರಿಸ್ಬೇಕಂತ ಹೇಳಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ತಿಂಡಿ ಮುಗಿಸ್ಕೊಂಡು ಬಂದೆ ಇವಾಗ. ಬಾಗಿಲು ತೋರಣ ತೊಗೊಂಡಿದ್ದೆ. ಮನೆ ಶಿಫ್ಟ್ ಮಾಡಿದ್ವಲ್ಲ, ಮನೆಗೆ ಕೆಲವೊಂದು ಐಟಮ್ಸನ್ನು ತೊಗೋಬೇಕು. ಇನ್ನೂ ಆರ್ಡರ್ ಮಾಡಿದ್ದೀನಿ, ಬರ್ತಾಯಿದೆ. 1 ವೀಕ್ ಒಳಗಡೆ ಬರುತ್ತೆ ಒಂದೊಂದೇ ಐಟಮ್ಸು. ಸ್ವಲ್ಪ ಐಟಮ್ಸ್ ಬೇಗನೆ ಬರಲಿಲ್ಲ, ಕೆಲವೊಂದು ಲೇಟಾಗಿ ಬರ್ತಾಯಿದೆ. ನಾನು ತೋರಿಸ್ತೀನಿ ಯಾವುದಾದ್ರು ಐಟಮ್ ಏನೇನು ತೊಗೊಂಡಿದ್ದೀನಿ ಅಂತ. ಜಸ್ಟ್ ಇದು ಮೊದಲನೇದು ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರಾಡಕ್ಟು ತುಂಬಾ ಚೆನ್ನಾಗಿತ್ತು. ನಾನು ಕೊಡ್ತಿರೋದು ಪ್ರೈಸು ಅದನ್ನು ಲಿಂಕ್ ಎಲ್ಲ ಹಾಕಿರ್ತೀನಿ. ನಿಮಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ಬಾಗಿಲಿಗೆ ಹಾಕೋದಕ್ಕೆ ಮಣ್ಣಿನಲ್ಲಿ ಬಂದಿತ್ತು, ಬಟ್ಟೆನಲ್ಲಿ ಬಂದಿರಲಿಲ್ಲ. ನಾನು ಮಣ್ಣಿನಲ್ಲೇ ಬೇಕು ಅಂತ ಆರ್ಡ್ರ್ ಮಾಡಿಕೊಂಡೆ. ಯಾಕಂದರೆ ಕೆಲವೊಂದು ವಾಶ್ ಮಾಡೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಮಣಿ ಆದರೆ ಸುಮ್ಮನೆ ನೀರು ಹಾಕಿದ್ಬೋದು, ಹಿಂಗೆ ಚೆನ್ನಾಗಿರುತ್ತೆ ಅಂತ. ನೋಡಿ, ಈ ಥರ ಹಾಕಿದಳೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಹೊರಗಡೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಜಸ್ಟ್ ನಿಮಗೆ ತೋರಿಸೋದಕ್ಕೆ ಅಂತ ಒಳಗಡೆ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಹೊರಗಡೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮೇನ್ ಡೋರಿಗೆ. ನನಗಂತೂ ತುಂಬ ಇಷ್ಟ ಆಯಿತು. ಅದರಲ್ಲಿ ಇದು ನನ್ನ ಮಗಳನ್ನ ಸೆಲೆಕ್ಟ್ ಮಾಡಿದ್ದು. ನಾನು ಸೆಲೆಕ್ಟ್ ಮಾಡಬೇಕಾದ್ರೆ ಅವಳು ಸೆಲೆಕ್ಟ್ ಮಾಡ್ತಾಯಿದ್ಲು. ಇದನ್ನೇ ತಗೊಳ್ಳೋಣಮ್ಮ, ಚೆನ್ನಾಗಿದೆ ಅಂತ ಹೇಳಿದ್ಲು. ಅವಳು ಸೆಲೆಕ್ಟು ಚೆನ್ನಾಗಿದೆ. ನಾನು ಬೇರೆ ಥರನೇ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತಿದ್ದೆ, ಬಟ್ ಆದರೂ ಇದು ತುಂಬಾ ಇಷ್ಟ ಆಯಿತು ನನಗೆ. ಬಂದಾದಮೇಲೆ ನೋಡಿದೆ, ಪ್ರಾಡಕ್ಟ್ ತುಂಬಾ ಚೆನ್ನಾಗಿತ್ತು. ನಾನು ಲಿಂಕ್ ಹಾಕಿರ್ತೀನಿ, ನಿಮಗೆ ಬೇಕು ಅಂತಂದರೆ ಬೈ ಮಾಡ್ಕೋಬೋದು. ಮತ್ತೆ ನಾನು ಹೋಮ್ ಟೂರೆಲ್ಲ ಮಾಡಬೇಕು, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ.